ಇನ್ನು ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆ ವಿತರಣೆ ಹಿನ್ನೆಲೆ ಮಕ್ಕಳ ಟಿಸಿ ಪಡೆಯೋದಕ್ಕೆ ಪೋಷಕರು ಮುಂದಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಆಲಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಸರ್ಕಾರಿ ಶಾಲೆಯಲ್ಲಿ ಈಗ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಬೇಕು ಪೌಷ್ಟಿಕಾಂಶಕ್ಕಾಗಿ ಅಂತ ಹೇಳಿ ಸರ್ಕಾರ ಕೂಡ ಇವಾಗ ರೂಲ್ಸ್ ತಂದಿರುವಂತದ್ದು. ಹಾಗಾಗಿ ಈಗ ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆ ವಿತರಣೆ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಮಕ್ಕಳ ಟಿಸಿಯನ್ನು ಪಡೆಯೋದಕ್ಕೆ ಪೋಷಕರು ಮುಂದಾಗಿದ್ದಾರೆ. ಆದರೆ ಯಾವ ಕಾರಣಕ್ಕೆ? ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ 122 ಮಕ್ಕಳು. 60ಕ್ಕೂ ಹೆಚ್ಚು ಮಕ್ಕಳ ಟಿಸಿಯನ್ನು ಪಡೆಯೋದಕ್ಕೆ ಈಗ ಪೋಷಕರು ಮುಂದಾಗಿದ್ದಾರೆ. ಈಗಾಗಲೇ 45 ಮಕ್ಕಳ ಟಿಸಿಗೆ ಪೋಷಕರಿಂದ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಶಾಲೆ ಸನಿಹದಲ್ಲೇ ಇರುವಂತಹ ವೀರಭದ್ರ ಸ್ವಾಮಿ ರಾಜ್ಯದಲ್ಲೇ ಅತಿ ದೊಡ್ಡ ಕೊಂಡ ನಡೆಸುವಂತಹ ದೇಗುಲ ಅದು. ಧಾರ್ಮಿಕ ಭಾವನೆಯಿಂದ ಮೊಟ್ಟೆ ನಿರಾಕರಿಸ್ತಾ ಇರೋ ಜನ ನೋಡಿ. ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಹೇಳಿ ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆ ವಿತರಣೆ ಮಾಡ್ತಿದ್ದಾರೆ. ಆದರೆ ಶಾಲೆಯ ಪಕ್ಕದಲ್ಲಿ ದೇಗುಲ ಇದೆ ಅಂತ ಹೇಳಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಜನ ಈಗ ನಿರಾಕರಣೆ ಮಾಡ್ತಿದ್ದಾರೆ. ಅವನ್ನ ಏನು ಕೂಲಂಕುಷವಾಗಿ ಪರಿಸ್ಥಿತಿ ಮಾಡಬೇಕು. ಇವರು 80% ಇಲ್ಲಿ ಇರುವಂಥ ಯಾರು ಪೇರೆಂಟ್ಸ್ಗಳು ನಮ್ಮ ಸ್ಕೂಲ್ ಉದ್ದಾರ 124 ಸ್ಟ್ರೆಂತ್ ಅದೇ ಅಂದರೆ ಇಲ್ಲಿ ಶಾಲಾಭಿವೃದ್ಧಿ ಸಮಿತಿ ಆ ಸ್ಕೂಲ್ ಹೆಡ್ ಮಾಸ್ಟರ್ಗಳು ಇವರೆಲ್ಲ ಕೊಟ್ಟಂಥ ಇದು ಏನೋ ನಡ್ಕೊಂಬಂದಿರುವಂಥ 524 ಈ ಸ್ಕೂಲ್ನೇ ಅವರು ನಾವು ಹಾಳಾಗ 75 ವರ್ಷದ ಇದು ಮಾಡಬೇಕು ಅಂತ ಹೊರಟಿದ್ವಿ ನಮಗೆ. ಈಗ ನಮಗೆ ತುಂಬ ನೋವಾಯ್ತಾ ಇದೆ. ಈಗ ಹುಡುಗರುಗಳು ನಮಗೆ ಮಠ ತಿನ್ನಲ್ಲ ಅಂತ ಹೇಳುವಂಥವ್ರೇ ನಮ್ಮಲ್ಲಿ ಜಾಸ್ತಿ 90 ತಿನ್ನಲ್ಲ ಅಂತಲ್ಲ. ಇಲ್ಲಿ ಪರಿಸ್ಥಿತಿ ದೇವಸ್ಥಾನದ ಎದುರುಗಡೆ ನಾವು ಏನು ಮಾಡಿ ನಮ್ದು ಯಾವುದೂ ಜಾತಿ ಭೇದ ಇಲ್ಲ. ಯಾವುದೇ ನಮ್ಮ ಜಾತಿ ಭೇದ ಇದ್ರೆ ಬೇಕಾದ್ರೆ ಯಾರು ಬರಲಿ, ನಾವೇನು ಬೇಕಾದ್ರೂ ನಾವು ಮಾತಾಡ್ತೀವಿ. ನಮ್ಮದು DC ಹತ್ರಕಾರ ಬರಲಿ, ಎಲ್ಲರೂ ಮಾತಾಡಲಿ. ನಮ್ಮಲ್ಲಿ ಜಾತಿ ಭೇದವೆಲ್ಲ 3 ಜನ ಮಕ್ಕಳು 3 ಜನ ಬೇರೆ ಅಡುಗೆ ಮಾಡ್ತಾ ಇರುವಂಥದ್ದು ಇಲ್ಲಿ ಬೇಕಾದ್ರೆ ನೋಡಿ ನೀವು 3 ಜನನೂ ಅಡುಗೆ ಮಾಡ್ತಾವ್ರೆ. ವೀರಭದ್ರ ಸ್ವಾಮಿ ನೋಡಿ ದೇವಸ್ಥಾನ ಎದುರುಗಡೆ ಕಾಣ್ತಾ ಇದೆ. ದೂರದಲ್ಲಿದೆ ಅಂತ ಯಾರು ಹೇಳಿದ್ರು, ಅಲ್ಲೇ ಕಾಣ್ತಾ ಇದೈತೆ ನಿಮಗೆ. ಅದರಿಂದ ನಮಗೆ ಯಾವುದೇ ಜಾತಿ ಅಭಿಮಾನ ಎಲ್ಲ ನಾವೆಲ್ಲ ಒಂದೇ ಮಾವ ಬಾಮ ಇದು ಅನ್ಕೊಂಡು ನಾವು ಕಾಲ ಕಳೆದಂಥವ್ರು. ಆಂಗ್ಲ ಮಾಧ್ಯಮ ಶಾಲೆ ಅಂತ ಪಡ್ಕೊಂಡಿರ್ತಕ್ಕಂಥದ್ದು ಒಂದು ಹೆಸರು ಇರ್ತಕ್ಕಂಥ ಒಂದು ಶಾಲೆ ಉಳಿಸ್ಬೇಕು ಅಂದರೆ ಭಾಳಷ್ಟು ಪ್ರಯತ್ನ ಮಾಡಬೇಕು. ಆದರೆ ಅಧಿಕಾರಿಗಳ ವರ್ಗದಲ್ಲಾಗಲಿ ಸರ್ಕಾರದಿಂದಾಗಲಿ ನಮಗೆ ಸರಿಯಾದ ರೀತಿಯಾದ ಸ್ಪಂದನೆ ಸಿಗಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಧಾರ್ಮಿಕ ನಂಬಿಕೆಗಳ ಅಡ್ಡಿಪಡಿಸೋದ್ರಿಂದ ನಾವು ನಮ್ಮ ಮಕ್ಕಳನ್ನ ಬೇರೆ ಕಡೆ ಸೇರಿಸುವಂಥ ಯೋಚನೆ ಮಾಡಿದ್ದೀವಿ. ಇವತ್ತಾಗಲೇ 50-60 ಮಕ್ಕಳು ಬೇರೆ ಕಡೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ. ಮತ್ತು ಇನ್ನೊಂದು 30-40 ಜನ ಮಕ್ಕಳಿರ್ಬೋದು. ಬರೋ ವರ್ಷವೂ ಕೂಡ ಎಷ್ಟು ಮಕ್ಕಳು ಹೋಗ್ತಾರೆ ಏನೋ. ಒಟ್ಟಿನಲ್ಲಿ ನಮ್ಮ ಒಂದು ಇತಿಹಾಸ ಇರುವಂಥ ಶಾಲೆ ಮುಚ್ಚೋಗುತ್ತಲ್ಲ ಅಂತ ನಮ್ಮ ಪೋಷಕರಿಗೊಂದು ಭಯ ಇದೆ. ಹಾಗಾಗಿ ಸರ್ಕಾರದವರು ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲನೂ ಬದಲಾವಣೆ ಮಾಡಲಿಕ್ಕೆ ಸರ್ಕಾರ ಇದೆ. ಇದೇನು ಅಂಬೇಡ್ಕರ್ ಸಾಹೇಬರು ಬರೆದಿರೋ ಸಂವಿಧಾನದಲ್ಲಿ ಇಲ್ಲ. ಆಹಾರ ಪದ್ಧತಿಗಳನ್ನು ಹೀಗೆ ಕೊಡಬೇಕು ಅಂತ ಯಾವುದೇ ರೀತಿಯಾದಂಥ ಕಾನೂನಿಲ್ಲ. ಹಾಗಾಗಿ ಸರ್ಕಾರದ ಯೋಜನೆ ಇದು. ಆದರೂ ಸರ್ಕಾರ ಯೋಜನೆ ಆಗಿದ್ರೂ ಕೂಡ ಸರ್ಕಾರಕ್ಕೆ ಆ ನೈತಿಕತೆ ಇಲ್ಲ. ಯಾರಿಗಾರು ಈಗ ಮೊಟ್ಟೆ ಕೊಡುವಂಥ ವಿಚಾರ ಸರ್ಕಾರ ಕೊಟ್ಟಿದೆಯಾ? ಯಾರೋ ಅಜೀಮ್ ಫೌಂಡೇಶನ್ ಇದರಿಂದ ಅವ್ರು ದಾನಿಗಳಾಗಿ ತೆಗೆದುಕೊಂಡು ಇವ್ರು ಕೊಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಶೂ ಇಲ್ಲ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋದು ಬೇಡ. ಮಕ್ಕಳುಗಳು ತಿನ್ನಲಿ, ಬೇಡ ಅಂತಲ್ಲ. ಪೌಷ್ಟಿಕಾಂಶ ಇರೋದ್ರಿಂದ ತಿನ್ನಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ಈ ಜಾಗದಲ್ಲಿ ಬೇಡ ಅಂತ 90% ಎಲ್ಲರೂ ಪೇರೆಂಟ್ಸ್ಗಳು ಇದೊಂದು ಜಾಗದಲ್ಲಿ ಬೇಡಿ. ಇವತ್ತುವರೆಗೂ ನಡ್ಕೊ ಬಂದಿಲ್ಲ. ಆಸುಪಾಸು ದೇವಸ್ಥಾನದ ಆಸುಪಾಸು ಯಾರು ಮೊಟ್ಟೆ ಆಗಲಿ ಕೋಳಿ ಆಗಲಿ ಇನ್ನೊಂದಾಗಲಿ ಏನೂ ಮಾಡಲ್ಲ. ಹಂಗಾಗಿ ಎಲ್ಲ ಪೇರೆಂಟ್ಸ್ಗಳು ಎಲ್ಲ ಒಂದೇ ನಿರ್ಧಾರ ತಗೊಂಡು ನಮ್ಮ ಊರಲ್ಲಿ ಇಲ್ಲಿವರೆಗೂ ಇಲ್ಲದೇ ಇರತಕ್ಕಂಥದ್ದು ಇವತ್ತು ಮಾಡ್ತಾವ್ರೆ ಅಂದಮೇಲೆ ನಾಳೆ ಮಟನೋ ಚಿಕನೋ ಇನ್ನೊಂದು ಮಾಡಲೇಬೇಕು ಅಂತಂದ ಸಂದರ್ಭದಲ್ಲಿ ಮಾಡಬೇಕಾಯ್ತದೆ. ಆಗ ನಮ್ಮ ಮಕ್ಕಳುಗಳು ಅದಕ್ಕೆ ಮೊರೆ ಹೋಗೋದು ಬೇಡ. ಹಂಗಾಗಿ ನಾವು ಇವತ್ತೇ ಉಗ್ರಲ್ಲಿ ಚೂಟಾಕ್ಬಿಡ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಬೇಡ ವಿಚಾರ ಅಂತ ಇವತ್ತು ಮಕ್ಕಳುಗಳನ್ನ TC ಕೇಳ್ತಾ ಇದ್ದಾರೆ ಸರ್.